ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಮ್ಮೆಲ್ಲರಿಗೂ ಗೊತ್ತಿದೆ, ಶೈತಾನ್ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಶತ್ರು ಎಂದು. ಅವನು ಎಂದಿಗೂ ನಮಗೆ ಅಲ್ಲಾಹನ ದಾರಿ ಕಡೆ ಹೋಗಲು ಬಿಡುವುದಿಲ್ಲ. ಅವನು ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಕೆಟ್ಟ ದಾರಿಗೆ ಎಳೆದುಕೊಂಡು ಹೋಗಲು ಪ್ರತಿ ಕ್ಷಣವೂ ಅವನು ಪ್ರಯತ್ನಿಸುತ್ತಿರುತ್ತಾನೆ. ಅವನ ಗುರಿಯೇ ನಮ್ಮನ್ನು ನರಕದತ್ತ ಒಯ್ಯುವುದು ಆಗಿದೆ. ಹಾಗಾಗಿ ಅವನು ನಮ್ಮ ತಲೆಗಳಲ್ಲಿ ಕೆಟ್ಟ ಯೋಚನೆಗಳನ್ನು ಹಾಕುತ್ತಾ ಇರುತ್ತಾನೆ. ಕೆಟ್ಟ ಕೆಲಸಗಳನ್ನು ಮಾಡಿಸಲು ಪ್ರಯತ್ನಿಸುತ್ತಿರುತ್ತಾನೆ. ಅವನು ಎಂದಿಗೂ ನಮ್ಮ ಜೊತೆಯೇ ಈ ಪ್ರಯತ್ನದಲ್ಲಿ ತೊಡಗಿರುತ್ತಾನೆ. ಹಾಗಾಗಿ ಆ ಶೈತಾನನ್ನೇ ನಮ್ಮ ಜೀವನದಿಂದ ದೂರವಿಡಲು ನಾವು ಒಂದು ಕಾರ್ಯ ಮಾಡಿದರೆ ಅದು ಎಂದಿಗೂ ಆ ಶೈತಾನ್ ನಮ್ಮ ಹತ್ತಿರ ಬರುವುದಿಲ್ಲ. ಆ ಕಾರ್ಯ ಏನು ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದ ನಾವೇ ಸ್ವತಃ ಶೈತಾನನ್ನು ನಮ್ಮ ಬಳಿ ಇರುವಂತೆ ಮಾಡುತ್ತೇವೆ. ಆ ತಪ್ಪುಗಳು ಯಾವ್ಯಾವು ಎಂದರೆ, ನಾವು ಮೊದಲಿಗೆ ಹೊರಗಿಂದ ಒಳಗೆ ಬರುವಾಗ, ನಾವು ಹೊಸ್ಸಿಲು ದಾಟುವಾಗ ಅಸ್ಸಲಾಮು ಅಲೈಕುಂ ಎಂದು ಹೇಳಿ ಬಿಸ್ಮಿಲ್ಲಾ ಎಂದು ನಾವು ಕಾಲನ್ನು ಒಳಗೆ ಇಟ್ಟಾಗ ಶೈತಾನ್ ನಮ್ಮ ಮನೆಯೊಳಗೆ ಬರುವುದಿಲ್ಲ. ಯಾಕೆ ಎಂದರೆ, ಯಾವ ಮನೆಯಲ್ಲಿ ನಾವು ಬಿಸ್ಮಿಲ್ಲಾ ಎಂದು ನಮ್ಮ ಹೊಸ್ಸಿಲನ್ನು ದಾಟಿ ಒಳಗೆ ಬರುತ್ತೇವೆ, ಶೈತಾನ್ ಹೊರಗೆ ಉಳಿದು ಬಿಡುತ್ತದೆ. ಅದಕ್ಕೆ ಒಳಗೆ ಬರಲು ಸಾಧ್ಯವಾಗುವುದಿಲ್ಲ. ಅಲ್ಲಾಹನು ನಮಗೆ ಒಂದು ಕವಚವನ್ನು, ರಕ್ಷಣೆಯನ್ನು ನೀಡುತ್ತಾನೆ. ಶೈತಾನಿಗೆ ದಾರಿಯನ್ನು ಕಟ್ಟು ಮಾಡುತ್ತಾನೆ. ಹಾಗಾಗಿ ಪ್ರತಿ ಸಲನೂ ನಾವು ಹೊಸ್ಸಿಲು ದಾಟಿ ಒಳಗೆ ಬರುವಾಗ ಬಿಸ್ಮಿಲ್ಲಾ ಎಂದೇ ನಾವು ಒಳಗೆ ಬಂದರೆ ನಾವೇ ಸ್ವತಃ ಶೈತಾನನ್ನು ಹೊರಗೆ ಹಾಕಿದಂತೆ. ನಮ್ಮ ಮನೆಯಲ್ಲಿ ಅವನಿಗೆ ಸ್ಥಾನ ನಾವೇ ನೀಡುವುದಿಲ್ಲ. ಮತ್ತು ಇನ್ನೊಂದು ತಪ್ಪು ನಾವು ಏನು ಮಾಡುತ್ತೇವೆ ಎಂದರೆ, ನಾವು ತಿನ್ನುವ ಆಹಾರ ಮೊದಲನೆಯ ತುತ್ತಿಗೆ ನಾವು ಬಿಸ್ಮಿಲ್ಲಾ ಎಂದು ನಾವು ಮೊದಲನೇ ಊಟವನ್ನು ಶುರು ಮಾಡಿದಾಗ ಶೈತಾನಿಗೆ ಯಾರು ಬಿಸ್ಮಿಲ್ಲಾ ಎಂದು ಊಟ ಶುರು ಮಾಡುತ್ತಾರೋ ಅವರ ಊಟದಲ್ಲಿ ಶೈತಾನಿಗೆ ಪಾಲು ಇರುವುದಿಲ್ಲ. ಹಾಗಾಗಿ ಸ್ವತಃ ಶೈತಾನೇ ಹೇಳುತ್ತದೆ, ನನಗೆ ಇಲ್ಲಿ ಇರಲು ಸ್ಥಾನವಿಲ್ಲ, ನನಗೆ ಯಾವ ಊಟವೂ ಇಲ್ಲಿ ಇಲ್ಲ, ನಮ್ಮ ಮನೆ ಇದಲ್ಲ ಎಂದು ಶೈತಾನ್ ಸ್ವತಃ ಹೇಳುತ್ತದೆ. ಹಾಗಾಗಿ ನಾವೇ ಬಿಸ್ಮಿಲ್ಲಾ ಎನ್ನದೆ ನಾವು ಊಟ ಮಾಡಿದರೆ ಶೈತಾನಿಗೆ ನಮ್ಮ ಊಟದಲ್ಲಿ ನಾವೇ ಪಾಲು ಕೊಟ್ಟಂತೆ. ಬಿಸ್ಮಿಲ್ಲಾ ಎನ್ನದೆ ನಾವು ಒಳಗೆ ಬಂದರೆ ನಮ್ಮ ಮನೆಯಲ್ಲಿ ಶೈತಾನಿಗೆ ನಾವು ಇರಲು ಜಾಗ ಕೊಟ್ಟಂತಾಗುತ್ತದೆ. ಹಾಗಾಗಿ ನಾವು ಯಾವಾಗಲೂ ಈ ಬಿಸ್ಮಿಲ್ಲಾ ಎಂಬ ಅಸ್ತ್ರವನ್ನು ನಮ್ಮ ಜೊತೆಗೆ ಸದಾ ಇಟ್ಟುಕೊಳ್ಳುವುದು ತುಂಬ ಉಪಯುಕ್ತವಾದ ಈ ಒಂದು ಕಲಿಮಾ ಆಗಿದೆ. ಅದೇ ರೀತಿ ನಾವು ಇನ್ನೊಂದು ತಪ್ಪು ಏನು ಮಾಡುತ್ತೇವೆ ಎಂದರೆ, ಬಟ್ಟೆಯನ್ನು ಬದಲು ಮಾಡುವಾಗ ನಾವು ಬಿಸ್ಮಿಲ್ಲಾ ಎಂದು ಹೇಳದೆ ಬದಲು ಮಾಡುವುದು. ನಾವು ಬಿಸ್ಮಿಲ್ಲಾ ಎಂದು ಬಟ್ಟೆಯನ್ನು ಬದಲು ಮಾಡಿದರೆ ಅಲ್ಲಾಹನು ಶೈತಾನಿನ ಕಣ್ಣುಗಳ ಮೇಲೆ ಪರದೆಯನ್ನು ಎಳೆಯುತ್ತಾನೆ. ಅವನು ನಮ್ಮನ್ನು ನೋಡಲು ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಬಟ್ಟೆಯನ್ನು ಬದಲು ಮಾಡುವಾಗಲೂ ಸಹಿತ ನಾವು ಬಿಸ್ಮಿಲ್ಲಾ ಎಂದೇ ನಾವು ಬಟ್ಟೆಯನ್ನು ಬದಲು ಮಾಡಬೇಕು. ಇದೇ ರೀತಿ ನಾವು ನಮ್ಮ ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ಏನೇ ಕೆಲಸ ಮಾಡುವುದಾದರೂ ನಾವು ಬಿಸ್ಮಿಲ್ಲಾ ಎಂದೇ ಶುರು ಮಾಡುವುದರಿಂದ ಅದರಲ್ಲಿ ಅಲ್ಲಾಹನ ಬರ್ಕತ್ ಮತ್ತು ರಹಮತ್ ಇರುತ್ತದೆ, ಅಲ್ಲಾಹನ ರಕ್ಷಣೆ ಇರುತ್ತದೆ. ಶೈತಾನನೂ ಸಹಿತ ನಾವು ನಮ್ಮಿಂದ ದೂರವಿಡಲು ನಮಗೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಈ ಬಿಸ್ಮಿಲ್ಲಾ ಎನ್ನುವ ಅಸ್ತ್ರವನ್ನು ನಮ್ಮ ಜೀವನದಲ್ಲಿ ಸದಾ ನಾವು ಉಪಯೋಗಿಸಿಕೊಳ್ಳೋಣ. ಆ ಅಲ್ಲಾಹನ ರಕ್ಷಣೆಯನ್ನು ನಮ್ಮೆಲ್ಲರಿಗೂ ನಾವು ಪಡೆಯೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.